ಈ ಬ್ರೇಕಪ್ ಆದ್ಮೇಲೆ ಸಪೋಸ್ ನೀವೇನಾದ್ರೂ ಅಗೇನ್ ಅವರ ಪ್ರೀತಿನ ಭಿಕ್ಷೆ ಬೇಡಿದ್ರೆ, ಸೊ ಲೈಕ್ ಬೆಗ್ ಮಾಡಿದ್ರೆ ಏನೆಲ್ಲ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 40K ಕಂಪ್ಲೀಟ್ ಆಗಲಿ, ಈ ಫ್ಯಾಮಿಲಿ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ರಿಲೇಷನ್ಶಿಪ್ ಮೇಲೆ ಕೌನ್ಸಿಲಿಂಗ್ನ ನೀವು ತಗೊಳ್ಬೋದು. ಆ್ಯಂಡ್ ಇದಕ್ಕೆ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಸ್ಮಾಲ್ ಕ್ಲಾರಿಟಿ ಅಂತೂ ಸಿಗುತ್ತೆ ನಿಮಗೆ. ಫಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ಬ್ರೇಕಪ್ ಆದಮೇಲೆ ಪ್ರೀತಿನ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಮೊದಲನೇ ನಿಮಗೆ ಪ್ರಾಬ್ಲಮ್ ಆಗೋದೇನಂತ ಹೇಳಿದ್ರೆ ಲೈಕ್ ಲೈಫ್ ಟೈಮ್ ಸರೆಂಡರ್ ಆಗಬೇಕಾಗತ್ತೆ. ನೋಡಿ ಏನಾಗತ್ತೆ, ಬ್ರೇಕಪ್ ಆಗಿರುತ್ತೆ, ಅವರೇ ಚೀಟ್ ಮಾಡಿ ಹೋಗಿರ್ತಾರೆ, ಮತ್ತೆ ಅವ್ರ ವ್ಯಾಮೋಹದಲ್ಲಿ ನೀವು ಸಿಕ್ಕಾಕೊಂಡು ಮತ್ತೆ ಅವ್ರು ಬೇಕು, ಅವ್ರಿಲ್ದೆ ಇರಕ್ ಆಗ್ತಿಲ್ಲ ನನಗೆ ಅಂತ ನೀವು ಓದಾಡ್ತಿದ್ರೆ, ತಪ್ಪು ಮಾಡಿದ್ಮೇಲೂ ಮತ್ತೆ ನೀವು ಒಪ್ಕೊಳಕ್ ರೆಡಿ ಇದ್ರೆ, ಸೊ ಏನಾಗತ್ತೆ ಹೇಳ ನಾನು, ಲೈಫ್ ಟೈಮ್ ನೀವು ಸರೆಂಡರ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ನಿಮಗೆ ಇಷ್ಟನೋ ಇಲ್ಲೋ ಏನ್ ಅವರು ಎಕ್ಸಾಂಪಲ್ ನಿಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ, ನಿಮ್ಮನ್ನ ಕೇವಲವಾಗಿ ನೋಡ್ತಾರೆ, ಕೂಲಿಯವ್ರ ತರ ನೋಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋ ತರ ಮಾಡ್ಕೊಳ್ತಾರೆ, ನಿಮ್ತನ ನೀವೇ ಕಳ್ಕೊಳ್ಳೋ ತರ ಆಗ್ಬಿಡ್ತೀರಾ. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ಇಂಡೈರೆಕ್ಟ್ಲಿ ನೀವು ಕೂಲಿಯವ್ರ ತರ ಒಂದು ಸಂಬಳಕ್ಕೆ ಇರ್ತಾರೆ. ಲೈಕ್ ಏನಂದ್ರೆ, ಒಬ್ಬ ಯಜಮಾನ ಇರ್ತಾನೆ, ಅಲ್ಲಿ ಕೂಲಿ ಕೆಲ್ಸಕ್ಕೆ ಒಬ್ಬ ಇರ್ತಾನಲ್ಲ, ಹಂಗೆ ನೀವು ಅದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು. ಅದಕ್ಕೇನೆ ಪ್ರೀತಿ ಪರಸ್ಪರವಾಗಿರ್ಬೇಕು ಹೊರತು ಯಾರ್ದೋ ಒಬ್ರು ಬಲವಂತ ಆದ್ರೆ ಅವ್ರಿಗೆ ಇಷ್ಟ ಇರಲ್ಲ. ಅವಾಗೇನ್ ನಿಮ್ಮನ್ನ ಹೆಂಗ್ ನೋಡ್ತಾರೆ, ತುಂಬಾ ಲೋ ಲೆವೆಲ್ ಅಲ್ಲಿ ನೋಡ್ತಾರೆ. ಸೊ ಅವಾಗ ಏನಾಗ್ತಾರೆ, ನಿಮ್ಮನ್ನು ಸರೆಂಡರ್ ಮಾಡ್ಕೊಂಡಾಗ ಅಲ್ಲಿ ಲಾಕ್ ನೀವು ಜೀವನ ಪರ್ಯಂತ. ಇದನ್ನ ನೆನಪಲ್ಲಿ ಇಟ್ಕೊಂಡು ನೀವು ಅವ್ರು ತಪ್ಪು ಮಾಡಿದ್ರೆ, ತಪ್ಪು ಅಂತ ಹೇಳಿದ್ರೆ, ಅದನ್ನ ಅವ್ರು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅವ್ರು ಹೋದ್ರೂ ಪರವಾಗಿಲ್ಲ, ನಿಮ್ ಲೈಫಿಂದ ಬಿಟ್ಟಾಕಿ ಅವ್ರನ್ನ. ಒಂದ್ಸಲ, 2 ಸಲ, 3 ಸಲ ಅಗೇನ್ ಅದೇ ತಪ್ಪುಗಳು ಮಾಡ್ಕೊಂಡು ನಿಮ್ಮನ್ನ ಕೇವಲ ನೋಡ್ತಾರೆ. ಅಂಡ್ ಚೀಟ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದ್ಮೇಲೂ ಕೂಡ ನೀವು ವ್ಯಾಮೋಹ ಕರ್ಕೊಂಡು, ತೊಂದರೆ ಇಲ್ಲ ನಂಗೆ ಪ್ರೀತಿ ಕೊಡಿ, ನೀವು ಬೇಕು ಅಂತ ಹಿಂದೆ ಗೋಗರಿತಾ ಇದ್ರೆ 100% ನಿಮ್ಮ ಲೈಫ್ ಟೈಮ್ ನೀವು ಸರೆಂಡರ್ ಆಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್ಸ್ ಏನ್ ಗೊತ್ತಾ, ನಿಮ್ಮತನ ಕಳ್ಕೊಂಡ್ಬಿಡ್ತೀರಾ. ನಿಮ್ಮತನ ಅಂತ ಹೇಳಿದ್ರೆ ಏನು, ನಿಮ್ಮ ಕ್ಯಾರೆಕ್ಟರ್, ನಿಮ್ಮದೇ ಆದ ವೇನಲ್ಲಿ ಬದುಕಬೇಕು ಅಂತ ಅನ್ಕೊಳ್ತಿದ್ರಿ, ಅದನ್ನ ಬದುಕೋಕ್ಕಾಗಲ್ಲ. ಅಂಡ್ ನಿಮ್ಮ ನಂಬ್ಕೊಂಡ್ ಬಂದಿರತಕ್ಕಂಥವ್ರು ಅವ್ರ ಪ್ರಕಾರ ಇರೋಕ್ ಸಾಧ್ಯನೇ ಇಲ್ಲ. ನೀವು ನಿಮ್ಮ ಫ್ರೀಡಮ್ನೆಸ್ ಕಳ್ಕೊಬಿಡ್ತೀರಾ. ಈಗ ಉದಾಹರಣೆಗೆ ಎಕ್ಸಾಂಪಲ್ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ಮ ಲೈಫಲ್ಲಿ ನೀವು ತುಂಬಾ ಫ್ರೀಲಿ ಈ ಒಂದು ಸ್ಟ್ರಕ್ಚರ್ಡ್ ಹಾಕಿರ್ತೀರಾ, ಹಿಂಗಿರ್ಬೇಕು ನನ್ನ ಲೈಫು ಅಂತ. ಆ ತರ ಇರಕ್ಕಾಗಲ್ಲ. ಯಾಕೆ ಹೇಳಿ ನೋಡೋಣ. ನೀವು ಬೇಡ್ತಾ ಇದ್ದೀರಾ, ಅವ್ರು ಕೊಡೋರಾಗ್ತಿದ್ದಾರೆ, ರೈಟ್? ಆವಾಗ ಏನಾಗತ್ತೆ, ನೀವು ಅವ್ರ ಹತ್ರ ಲೈಫ್ ಟೈಮ್ ಹಿಂಗೆ ಬೇಡಬೇಕಾಗತ್ತೆ, ಕೊಡಿ ಪ್ರೀತಿ, ಕೊಡಿ ಪ್ರೀತಿ ಅಂತೇಳಿ. ಅವಾಗ ಅವ್ರು ಮತ್ತೆ ಮೇಲ್ಗಡೆ ಹೋಗಿ ಕೊಡ್ತಾರೆ. ಅವಾಗ 100% ಹೇಳ್ತೀನಲ್ಲ, ನಿಮ್ಮ ಎಲ್ಲಾ ಕ್ಯಾರೆಕ್ಟರ್ ಸಾಯಿಸ್ಕೊಂಡು ನೀವು ಬದುಕಬೇಕಾಗತ್ತೆ. ನೀವು ತಡ್ಕೊಬೇಕಾಗತ್ತೆ ತುಂಬಾ. ಅಲ್ಲಿ ನಿಮ್ಗೆ ಏನೇ ಅನ್ಯಾಯ ಆದ್ರೂ ಕೂಡ ತಡ್ಕೋಬೇಕಾಗತ್ತೆ. ನೀವಲ್ಲದೆ ಅಲ್ಲಿ ಬದುಕಬೇಕಾಗತ್ತೆ ಅಷ್ಟೇ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮೆಂಟಲಿ ತುಂಬಾ ವೀಕ್ ಆಗ್ತೀರಿ. ಏನಕ್ಕೆ ಅಂತ ಹೇಳಿದ್ರೆ, ಕಣ್ಮುಂದೆ ನೀವು ಲೈಕ್ ಎಲ್ಲಾನು ಕೂಡ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನಿಮ್ ಕೈಲಿ ಏನೂ ಇರಲ್ಲ, ಕಂಟ್ರೋಲ್ ಇರಲ್ಲ. ನೀವು ತುಂಬಾ ಚಡಪಡಿಸ್ತಾ ಇರ್ತೀವಿ, ಏನ್ ಮಾಡ್ಲಿ ನಾನು, ಏನು ಮಾಡಕ್ ಆಗಲ್ವೇ, ಏನಾದ್ರು ಮಾಡಕ್ ಹೋದ್ರೆ ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ, ನೀವು ಮತ್ತೆ ಒಬ್ಬಂಟಿ ಆಗ್ತೀವಿ ಅನ್ನೋ ಭಯ ನಿಮಗಿರತ್ತೆ. ನೀವು ಮತ್ತೆ ಮೆಂಟಲಿ ಅದನ್ನ ತಲೆನಲ್ಲೇ ಕೊರಗ್ತಾ, ಒಳಗಡೆ ಯಾರಿಗೂ ಹೇಳಕ್ ಆಗ್ದಿರಾ, ಸಮಾಜದಲ್ಲಿ ಮರ್ಯಾದೆ ಪ್ರಶ್ನೆ, ಒಳಗಡೆನೆ ಕೊರಗ್ತಾ, ಒಳಗಡೆನೆ ನೋವು ನುಂಗ್ತಾ, ದಿನ ನೋವಲ್ಲಿ ಒದ್ದಾಡಿ 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 ಹೆಂಗಂದ್ರೆ ಮೌನಿ ಆಗ್ಬಿಡ್ತೀರಾ. ಈ ಜಗತ್ತಿಂದಾನೇ ತುಂಬಾ ದೂರ ಉಳ್ಕೊಬಿಡ್ತೀರಾ. ಇದಕ್ಕೆ ಮಾನಸಿಕವಾಗಿ ತುಂಬಾ ಕುಗ್ಗು ಬಿಡ್ತೀರಾ. ನಿಮ್ಮ ವಿಚಾರಧಾರೆಗಳು ಬ್ಲಾಂಕ್ ಕಂಪ್ಲೀಟ್ಲಿ. ಏನ್ ವಿಚಾರ ಮಾಡ್ಬೇಕು, ಹೆಂಗ್ ಬದುಕಬೇಕು, ಬಟ್ಟೆ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಊಟದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಲೈಫಿನ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಇದು ಯಾವಾಗ ಆಗತ್ತೆ, ಬ್ರೇಕಪ್ ಯಾರೋ ನಿಮ್ಮನ್ನು ಮೋಸ ಮಾಡಿ ಹೋದ್ಮೇಲೆ ಮತ್ತೆ ಅವ್ರ ಪ್ರೀತಿ ಭಿಕ್ಷೆ ಬಿಡಿದಾಗ ಈ ಪರಿಸ್ಥಿತಿನಲ್ಲಿ ಬರ್ತೀರಾ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್ ನೀವು ಹೇಳ್ತಾ ಇರೋದು ಅಂತ ನಿಮಗೆ ಅನ್ಸಿದ್ರೆ ಹೋಗಿ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಸಾರಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ನಮಸ್ತೆ.